ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮೂರಲ್ಲಿ ಯುಗಾದಿಯ ತೊಡಕು ಮಾಡಿದ್ದಾರೆ. ಅದಕ್ಕೆ ಬೆಳಗ್ಗೆಗೆ ತಿಂಡಿಗೆ ಇವತ್ತು ಮಟನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದನ್ನು ಹೇಗೆ ಮಾಡೋದು, ಅದರ ರೆಸಿಪಿನ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ. ಏನಾದ್ರು ಒಂದು ಮಾತಾಡೋದ್ರಲ್ಲಿ ಸ್ವಲ್ಪ ತೊದಲಿಸಿದ್ರೆ, ತಪ್ಪು ಮಾಡಿದರೆ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ಮೊದಲನೇ ಸಲ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಡವರಿಸ್ದಂಗೆ ಆಗುತ್ತೆ. ಮುಂದೆ ನಾನೇ ಪಿಕಪ್ ಆಗ್ತೀನಿ. ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಸೊ ನೀವೇ ಕೂಡ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಈಗ ಬಿರಿಯಾನಿನ ಹೇಗೆ ಮಾಡೋದು ಅದನ್ನ ರೆಸಿಪಿನ ತಿಳ್ಕೊಳ್ಳೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ಮೊದಲೇ ಪ್ರಿಪೇರ್ ಮಾಡಿಟ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಲವಂಗ 5, ಏಲಕ್ಕಿ 2, ಚಕ್ಕೆ 2 ಇಂಚು, ಅರಿಶಿನ 1 ಸ್ಪೂನು, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಚಕ್ಕೆ ಇವೆಲ್ಲನೂ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಳ್ಳಿ. ನಂತರ ಒಲೆ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಚೆನ್ನಾಗಿ ಎಣ್ಣೆ ಕಾಯಬೇಕು. ಅದಕ್ಕೆ ಒಂದು 4 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಟೊಮೊಟೊನ ಹಾಕಿ, ಟೊಮೊಟೊಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಮೆಂತ್ಯ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೊಂಡ್ಮೇಲೆ ಖಾರ ಆಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಖಾರ ಸ್ವಲ್ಪ ಬೆಂದಮೇಲೆ ಇಲ್ಲಿ ಮಟನ್ 1.5 kg ಅಷ್ಟು ತೊಗೊಂಡಿದ್ದೀನಿ. ಈ ಥರ ಬೇಯಬೇಕು ಖಾರ. ಆಮೇಲೆ ಮಟನ್ನ ಸೇರಿಸಿ ಮಟನ್ನ ಖಾರದೊಳಗಡೆ ಮಿಕ್ಸ್ ಮಾಡಿ 1 ಲೋಟ ನೀರನ್ನು ಹಾಕ್ಬಿಟ್ಟು 4 ರಿಂದ 5 ವಿಷಲ್ ಹೊಡಿಸಿ. ನಂತರ ಮಟನ್ ಬೆಂದ ಮೇಲೆ ಅದನ್ನು ತೆಗೆದುಬಿಟ್ಟು ಒಂದು ತಪ್ಪಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅದು ಬೆಂದ ಮೇಲೆ ಇನ್ನೊಂದು ಸ್ವಲ್ಪ, ನಾವು ಅಕ್ಕಿ 3 ಗ್ಲಾಸ್ ತೊಗೊಂಡಿದ್ದೀವಿ ಅಂದರೆ 5 ಗ್ಲಾಸ್ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಬಿರಿಯಾನಿ ಪೌಡ್ರ್ ಹಾಕಿ, ನೀರೆಲ್ಲ ಕುದಿದ್ಮೇಲೆ ಅದಕ್ಕೆ ಅಕ್ಕಿನ ಸೇರಿಸಿ, ಅಕ್ಕಿ 50% ಬೆಂದಮೇಲೆ ಕಸೂರಿ ಮೆಥಿ ಸಾಂಬಾರು ಸೊಪ್ಪನ್ನ ಸೇರಿಸಿ ದಮ್ ಕಟ್ಟಿ ಬಿಟ್ಬಿಡಿ. ನಂತರ ಬಿರಿಯಾನಿ ಅನ್ನೋದು ಸ್ಟೈಲ್ ಬಿರಿಯಾನಿ ಸವಿಯಲು ಸಿದ್ಧವಾಗಿರುತ್ತೆ. ಇದೇ ಥರ ಕುಕ್ಕಿಂಗ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಫ್ರೆಂಡ್ಸ್.